मंगलपेट में कॉलोनी के बुजुर्ग रिटायर्ड बैंक कर्मचारी संपत मालिनी, रमेश और कस्तूरी ने आरोप लगाया है कि बीदर शहर के वार्ड नंबर 34 के मंगलपेट में कॉलोनी की रहने वाली सोफिया पिछले 3 महीने से अपने घर का गंदा पानी नाली और सीवेज सड़क पर डाल रही है, जिससे आसपास के लोगों को बहुत परेशानी हो रही है। उन्होंने अपनी नाराजगी जाहिर करते हुए कहा कि घर का गंदा पानी सड़क पर डालना कहाँ तक सही है। सड़क से बदबू आ रही है, घरों में बुजुर्ग और छोटे बच्चे खेल नहीं पा रहे, लोग ठीक से चल नहीं पा रहे। ऐसी हालात हो गई है कि लोगों को गंदे पानी पर चलना पड़ रहा है। इस बारे में बीदर नगर निगम कमिश्नर से पहले ही शिकायत की जा चुकी है और शिकायत के आधार पर एई ने मौके पर जाकर जांच की थी। उस समय लोगों ने कहा कि उन्हें निर्देश दिया गया था कि नाली का पानी कुछ समय के लिए घर के बगल में खाली जगह में बहा दे और इसे सड़क पर न छोड़े, लेकिन गंदा पानी फिर से सड़क पर डाला जा रहा है, जिससे लोगों का आना जाना मुश्किल हो गया है। उन्होंने कहा कि डर है कि खासकर बच्चे और बुजुर्ग बीमार पड़ेंगे। स्थानीय निवासियों ने बीदर म्युनिसिपल कॉर्पोरेशन और डिस्ट्रिक्ट कलेक्टर से अपील की है कि इसका तुरंत सॉल्यूशन निकाला जाए। केपी न्यूज के लिए कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ನನ್ನ ಹೆಸರು ಮಾಲಿನಿ ಅಂತ. ನಾವು ಇವಾಗ ಇಲ್ಲಿ ಸೇರೋದೇನದಕ್ಕೆ ನಮ್ಮ ನೇಬರ್ಸ್ ಕಸ್ತೂರಿ ಅಕ್ಕ ಅಂತ, ಅನಿತಾ ಅಕ್ಕ ಅಂತ, ನಮ್ಮ ಬ್ರದರ್ ರೋಹಿತ್, ನಮ್ಮ ತಂದೆ ಸಂಪತ್ ಕುಮಾರ್ ಜ್ಞಾನಿ ಅಂತ. ನಮ್ಮ ಕಂಪ್ಲೇಂಟ್ ಏನಿದೆ ಸರ್ ಅಂತಂದ್ರೆ, ಇಲ್ಲಿ ನೋಡ್ರಿ, ಇದು ಈ ನಾಲಿ ಇದು ಒಂದು 3 months ನಿಂದ ಇಲ್ಲಿಂದ ಹಿಂಗೆ ಬಿಡ್ಲತ್ತಾರ ಅವ್ರು ಪೈಪ್ ಲೈನ್ ಮಾಡ್ಕೊಂಡು. ಆಕ್ಚುಲಿ CMC ದವರು ಆ ಕಡೆ ಒಂದು ರೋಡ್ ಮಾಡೋ ಟೈಮಲ್ಲಿ ಅದೊಂದು ಚಾನಲ್ ಮಾಡಿಕೊಟ್ಟಾರ ಅವ್ರಿಗೆ, ಟೆಂಪರರಿ ಚಾನಲ್. ಅದೇನು ಇದಕ್ಕೆಲ್ಲ ಟೆಂಪರರಿ ಚಾನಲ್ ಮಾಡ್ಕೊಟ್ಟಾರ. ಅವರು ಮೊನ್ನೆ ಅದು 3 times or 4 times ರಾತ್ರಿ ಕುಂತು ಬ್ಲಾಕ್ ಮಾಡಾರು. ಬ್ಲಾಕ್ ಮಾಡಿ ಈ ಕಡೆ ಬಿಟ್ಟು ಬಿಟ್ಟಾರ ನೋಡ್ರಿ ಇಲ್ಲಿ ತನ. ಅದರಿಂದ ನಮ್ಗೆ ಎಲ್ಲಾರು 3-4-5 ಮನೆಯಲ್ಲಿ ಫುಲ್ ಎಲ್ಲರಿಗೆ ಪ್ರಾಬ್ಲಮ್ ಆಗ್ಲತ್ತದ. ಓಡಾಡಕ್ಕೆ ಒಟ್ಟು ಜಾಗನೇ ಇಲ್ಲ. ಇದು ಅದೆಲ್ಲ ನಾವು ನೋಡಿ ನಮ್ಗೆ ಸಾಕಾಗಿ ಏನ್ ಮಾಡಿದೆವು, ಒಂದು 2 months ನಿಂದ ಕಮಿಷನರ್ ಆಫೀಸ್, ಕೌನ್ಸಿಲರ್ ಎಲ್ಲಾರ್ಗು ಕೇಳಿ ಎಲ್ಲಾರ ಕಡೆ ಹೋಗಿ ನಾವು ರಿಕ್ವೆಸ್ಟ್ ಮಾಡಿ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿ. ಬಟ್ ಅವ್ರ ಮನೆಗೆ ನಾವು ನೋಡಿಲ್ಲನು, ಅವ್ರಿಗೆ ನಾವು ಕೇಳಲಿಲ್ಲನು, ಅವ್ರಿಗೆ ಏನೂ ಮಾಡಿಲ್ಲ. ಬಟ್ ಇವಾಗ ನಿನ್ನೆ ಇದು ನಾವು ಹಾಕಿದೆವು ಫಾರ್ ನಮ್ ಸೇಫ್ಟಿ. ಈವನ್ ನಾವು ಝಾಡು ಮಾಡಿಲ್ಲ ಒಂದು 2 ತಿಂಗಳಿಂದ. ಅದು ನಿನ್ನೆ ಇದು ಹಾಕಿನ ಸಲಕ್ಕೆ ನಿನ್ನೆ ಅವ್ರು ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ ಇಷ್ಟು ಜನಕ್ಕೆಲ್ಲ ನಾನು ಜೀವ ಬೆದರಿಕೆ ಅದಂತ ಆಕೆಗೆ ಮತ್ತ ಏನಂತಾರ ಲೈಫ್ ಥ್ರೆಟ್ ಅದ ಅಂತ. ಆಮೇಲೆ ನಾವೇನೋ ಪರ್ಪಸ್ಲಿ ಆಕೆಗೆ ಇದು ಮಾಡತ್ತಿದೇವ ಅಂತ, ನಮ್ಮ ಮಕ್ಕಳ ಆಕೆಗೆ ಏನೋ ಮಾಡತ್ತಾರ ಅಂತ ಏನೇನೋ ಕಂಪ್ಲೇಂಟ್ ಮಾಡಿ ಫೇಸ್ಬುಕ್ ಅಲ್ಲಿ ನಮ್ಗೆಲ್ಲ ಇದು ಮಾಡತ್ತಾರ. ಅದ್ ಏನ್ ಇಂಟೆನ್ಷನ್ ಅದ ಅಂತ ನಮ್ಗೆ ಸ್ವಲ್ಪ ಬೇಕು ಸರ್. ಅಂಡ್ ಮೊದಲು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ, ಈಗಿನ CC ಕ್ಯಾಮ್ರಾಸ್ ಎಲ್ಲೆಲ್ಲ ಹಾಕಾಳ ನೋಡ್ರಿ, ಅದು ಸ್ವಲ್ಪ ರಿಕ್ವೆಸ್ಟ್ ನಾನು ಮಾಡ್ತೀನಿ. ಅವ್ರು ಚೆಕ್ ಮಾಡಿ ಸೈಬರ್ ಕ್ರೈಮ್ ನಾಗ ಹಾಕಿ ಅದು ಮಾಡ್ಬೇಕು ಸರ್. ಯಾಕಂದ್ರೆ ನಮ್ಮ ಮನೆಗೆ ಇದ್ದಿನ ಎಲ್ಲ ಆಕೆಗೆ ಗೊತ್ತಾಗ್ಲತ್ತು. ಹೆಂಗ್ ಗೊತ್ತಾಗ್ಲತ್ತದ ಆಕೆಗೆ? ಅದಕ್ಕೇನ್ ರೂಲ್ ಆಗ್ಲಿ, ಸರ್ವೆಲೆನ್ಸ್ ಅಂತ ಹೇಳಿ ಬೋರ್ಡ್ ಹಾಕ್ಬೇಕಲ್ಲ ಆಕಿ. ಅಂದ್ರೆ ಯು ಆರ್ ಅಂಡರ್ ಸರ್ವೆಲೆನ್ಸ್ ಅಂತ ಹಾಕ್ಬೇಕಲ್ಲ ಆಕಿ ಬೋರ್ಡು. ಇಲ್ದೇನೆ ಎಲ್ಲಾ ರೆಕಾರ್ಡ್ ಮಾಡಿ ಹಾಕ್ಲತ್ತಾಳ. ಆಕಿನ ಮಗ ಒಬ್ಬನ, ಅವ್ನ ಹೆಸರೇನು ಗೊತ್ತಿಲ್ಲ, ಅಮ್ಮನ ದೊಡ್ಡವನ. ಅವ ಏನ್ ಮಾಡ್ತಾನಂದ್ರೆ ಹೊರಗ್ ಬರ್ತಾನ, ಯಾರ್ಯಾಕ ನಮ್ಮ ಮನೆಗಿನವ್ರು ಬರ್ಲಿ ಕ್ಯಾಮ್ರಾ ತಗೋತಾನ, ಹತ್ತಿನೊಂದ್ ರೆಕಾರ್ಡ್ ಮಾಡ್ಕೊಂಡು ಏನ್ ಮಾಡ್ಲತ್ತಾನ ಅವ. ಇಲ್ಲಿ ಎಷ್ಟೊಂದು ಹುಡುಗಿಯರ್ ಹಾರ ನಮ್ ಏರಿಯಾದಾಗ. ಏನ್ ಸೆಕ್ಯೂರಿಟಿ ಅದ ಹೇಳ್ರಿ? ಎದ್ರ ಉದ್ದೇಶ ಏನದಕ್ಕೆ? ಇದು ನೋಡ್ರಿ, ಇದು ನೋಡ್ರಿ, ಇಲ್ಲಿ ನಾವ್ ಹೆಂಗ್ ಓಡಾಡ್ಬೇಕು? ಈ ನೀರೆಲ್ಲ ಇಲ್ಲಿ ಇರ್ತಿತ್ತು, ಫುಲ್ ಬೊಚ್ಚು ನೀರ್. ನಾವ್ ಅಲ್ಲಿ ತನ ಇರ್ತಿತ್ತು, ಅದು ನೀರು ಅಲ್ಲಿ ತನ ಬರ್ತಿತ್ತು. ಅದು ಟಾಯ್ಲೆಟ್ ನೀರ್ ಅದ, ಉಗುಳಿನ ನೀರ್ ಅದ. ಆ ಮಕ್ಕಳು ಆಡಂಗಿಲ್ಲ, ಅಲ್ಲಿ ಹೋಗಂಗಿಲ್ಲ. ನಮ್ಮ ಮಕ್ಕಳು ಬಾಲ್ ಆಡಿದ್ರು ಒಂದ್ ಬಾಲ್ ಕೊಡೋಳು ಇಲ್ಲಿ ತಾನೆ. 1 100 ಬಾಲ್ ಇದ್ರಬೇಕಾಗಿನ್ ಮನೆ, ಫುಟ್ಬಾಲ್ ಇದ್ರಬೇಕಾಗಿದ್ ಮನೆ. ಏನೋ ಆಕ್ಟಿವಿಟಿ ಇಲ್ಲ ನಮ್ಗೆ. ಆಕಿಂದೇ ಅದು. ಎದಕ್ಕದು? ಏನ್ ದುಶ್ಮನ ಇಟ್ಕೊಂಡ್ ಮಾಡತಾಳ? ಇಲ್ಲೇ ಹಚ್ತಾರಂತ, ನಾವು ಹಚ್ಚಕ್ ಏನು ಬೇಡ ಅಂದಿಲ್ಲ ಸರ್. ಇಲ್ಲ ಅವ್ರದ್ದು ಇಂಟೆನ್ಷನ್ ಬರ್ತ ತೋರ್ಸಿನಿ ಅವ್ರಿಗೆ. ಇಲ್ಲಿ ಹಚ್ಬೇಕಂತ ಅದು ಏನಾಗಲ್ಲ. ಅವ್ರು ಹೇಳ್ತಾರ, ಮುನ್ಸಿಪಾಲಿಟಿದವ್ರಿಗೆ ಹೇಳ್ತಾರ, ಕಮಿಷನರ್ ಆಫೀಸ್ ಅವ್ರಿಗೆ ಹೇಳ್ತಾರ. ಅದು ಏನಾಯ್ತದ ನೋಡರಿ ಅಂತ ನಕಿನ್ ಮಗ. ಏನಾಗಲ್ದಾಗ ಎತ್ತಕ್ಕಾಗಲ್ದಾಗ ನಾವ್ ಹಚ್ಚೋದಿಲ್ಲೇ. ಅದು ಏನಾರ ನಾನ್ ನೋಡ್ಕೋತೇ ಅಂತನವ. ಯಾವ ದಾದಾಗಿರಿ ಹಣ, ಅವ್ನ ದಾದಾಗಿರಿ ಎಟ್ ಮಾಡ್ತಾನ ನಾವ್ ನೋಡ್ಲತ್ತೀವಿ ನೋಡ್ರಿ. ತನ್ನ ಮನೆಗ್ ತನ್ನ ಅಪ್ಪನಿಗೆ ನೋಡ್ಕೊಳಕ್ ಕೈಲಿ ಹೊಂಟದಕ್ಕೆ ನೋಡ್ರಿ. ಇದ್ರಾಗ ನೋಡ್ರಿ, ಇವ್ರು ಉಲ್ಟಾ ನಡ್ದಾವ್ ನೀರ್, ನಮ್ದು ಉಲ್ಟಾ ನಡ್ದಾವ್. ಫುಲ್ ಅದ ಇದು ರಿಟರ್ನ್. ಇವು ಫುಲ್ ರಿಟರ್ನ್, ಅಲ್ಲಿಂದ ಇಲ್ಲಿಗೆ ರಿಟರ್ನ್. ಇಲ್ಲಿ ನೋಡ್ರಿ, ನಾವ್ ಇಲ್ಲಿ ಬ್ಯಾಡ್ ಅನ್ನೋದೇನದ ಅವ್ರಿಗೆ ಗೊತ್ತಿಲ್ಲ. ಅನ್ಸಿವಿಲೈಸ್ಡ್ ಬರ್ತದಂದ್ರೆ ಇವ್ರೇ ನೋಡ್ರಿ. ಸಿವಿಕ್ಸ್ ಇದು ಒಂದ್ ಬೇಸಿಕ್ ಇದು ಗೊತ್ತಿಲ್ಲ ಅವ್ರಿಗೆ. ಇಲ್ಲಿ ನೋಡ್ರಿ, ಹಿಂಗ್ ನೋಡ್ರಿ. ನೀರ್ ಈ ಕಡೆ ನೀರ್ ಅಲ್ಲಿ ಹೋಗ್ಬೇಕಾಗಿತ್ತು, ಅವನೇ ರಿಟರ್ನ್ ಹೋಗ್ತಾವ್ರಿ. ಏನಾದ್ರು ಸಿವಿಕ್ ಸೆನ್ಸ್ ಅದನ್ನ ಕೇಳ್ರಿ ಜರ. ಮೇಡಮ್, ಇದು ನನ್ನ ಹೆಸರು ರೋಹಿತ್ ಇಮಾನ್ವೆಲ್ ಅಂತ ಹೇಳಿ. ನಾವಿಲ್ಲಿ
ಏದೇನ್ ಕಾಲೋನಿದಾಗ ಇರೋದು ನಿವಾಸಿ. ನಾವು ಆಕ್ಚುಲಿ 25 ವರ್ಷದಿಂದ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಲೈಫ್ ಮಾಡ್ತಾ ಇದ್ದೆ. ಜಸ್ಟ್ ಒಂದು 3 months ಇಂದ ನಮ್ಮ ತಂದೆ ತಾಯಿ ಹುಷಾರಿಲ್ಲ, ಅವರೆಲ್ಲ ಸೀನಿಯರ್ ಸಿಟಿಸನ್. ನಮ್ಮ ತಂದೆ ಸಂಪತ್ ಕುಮಾರ್ ಅಂತ ಹೇಳಿ ಅವರು 83 ವರ್ಷದವರು, ಆಮೇಲೆ ತಾಯಿ 80 ವರ್ಷದವರು. ಅವರು ಆಲ್ರೆಡಿ ಬೆಡ್ ರಿಡನ್. ಅವ್ರು ನೋಡ್ಕೋಬೇಕಂತ ಹೇಳಿ ನಂದು ಎಲ್ಲಾ ಕೆಲಸಗಳು ಬಿಟ್ಟು ನಾನು 3 ತಿಂಗಳಿಂದ ನಮ್ಮ ತಂದೆ ತಾಯಿ ಸೇವೆ ಮಾಡ್ಬೇಕಂತ ಹೇಳಿ ನಾನು ಇಲ್ಲಿ ಬೀದರ್ ಬಂದು ವಾಸಿಸ್ತಾ ಇದ್ದೇನೆ ಇವಾಗ. ಸೊ ಇದರಲ್ಲಿ ಸಿನ್ಸ್ 3 ತಿಂಗಳಿಂದ ಈ ನಾಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಮೇಡಮ್. ಸ್ಟಾರ್ಟ್ ಆಗಿ ಈ ನಾಲಿ ಎಲ್ಲ ಡ್ರೈನೇಜು, ಅವ್ರದ್ದು ಸೆಪ್ಟಿಕ್ ಟ್ಯಾಂಕ್ ವಾಟರ್ ಅದೆಲ್ಲ ಪ್ರತಿಯೊಂದು ಇಲ್ಲಿ ನಮ್ಮ ಏರಿಯಾನಲ್ಲಿ ಬಿಡ್ತಾರೆ, ನಮ್ಮ ಮನೆ ಕಡೆ ಬಿಡ್ತಾ ಇದ್ದಾರೆ. ಯಾಕಂದ್ರೆ ಇದು 20 ವರ್ಷದಿಂದ ನೋಡ್ತಾ ಇದೀವಿ, ಇಲ್ಲಿ ಯಾವ್ದು ಡ್ರೈನೇಜ್ ಯಾವ್ದು ಬರ್ತಾ ಇರಲಿಲ್ಲ. ಈಗ 3 months ಇಂದ ಈ ಪ್ರಾಬ್ಲಮ್. ಆದ್ರೂ ನಾವು ಅವ್ರಿಗೆ ಕ್ವಶನ್, ಇದು ನಾವು ಪ್ರೂಫ್ ನೋಡಿ ಮೇಡಮ್, ಇದು 17/4/26 ನಾವು ಕಂಪ್ಲೇಂಟ್ ಕೊಟ್ಟಿರೋದು. ಇದರಲ್ಲಿ ಅವರು ಸಿಮೆಂಟ್ ಬ್ಲಾಕ್ಸ್ ಹಾಕಿರೋದು ನೋಡಿ ಮೇಡಮ್. ಇಲ್ಲ ಮಾರ್ಚಿಂದ ಇನ್ನೊಂದದ ಸಿಮೆಂಟ್ ಬ್ಲಾಕ್ ಹಾಕಿ ಬ್ಲಾಕ್ ಮಾಡಿದ್ದಾರೆ. ಆ ನೀರು ಆ ಕಡೆ ರೋಡ್ 20 feet ರೋಡ್ ಕಡೆ ಹೋಗಿ ಅಲ್ಲಿ ಡಂಪ್ ಮಾಡ್ತಾ ಇದಾರೆ. ಎಲ್ಲ ವೇಸ್ಟ್ ಎಲ್ಲ ಡಂಪ್ ಮಾಡ್ತಾರೆ. ಆ ಕಡೆ ಹೋಗ್ತಿತ್ತು ನೀರು. ಅದೆಲ್ಲ ಈಗ ಸಿಮೆಂಟ್ ಬ್ಲಾಕ್ ಹಾಕಿ ಅದು ಬ್ಲಾಕ್ ಮಾಡಿದ್ದಾರೆ. ಬ್ಲಾಕ್ ಮಾಡಿದ ಸಲುವಾಗಿ ಪ್ರತಿಯೊಂದು ಡ್ರೈನೇಜ್ ನೀರೆಲ್ಲ ಬಂದು ನಮ್ಮ ಮನೆ ಮುಂದೆ ನಿಂತ್ಕೋತಾ ಇದೆ. ಈಗ ನೋಡಿ ಮೇಡಮ್, ಆ ನೀರೇನಿದೆ, ಇಷ್ಟು ನೀರೆಲ್ಲ ನಮ್ಮ ಕಂಪೌಂಡ್ ಮುಂದೆ ನಿಲ್ತಾ ಇತ್ತು. ಆ ನೀರಿಂದ ನಮ್ಗೆ ಓಡಾಡಕ್ ಬರ್ತಾ ಇರ್ಲಿಲ್ಲ. 3 months ಇಂದ ನಾವು ಇಷ್ಟು ಕಷ್ಟಪಟ್ಟಿದೀವಿ. ಆದ್ರೂ ನಾವು ಅವ್ರಿಗೆ ಒಂದು ಕ್ವಶನ್ ಕೇಳಿಲ್ಲ. ಅದು ನಾವು ಸೀದಾ ಆಸ್ ಪರ್ ಲೀಗಲಿ ಹೋಗ್ಬೇಕಂತ ಹೇಳಿ ನಾವು ಕಮಿಷನರ್ ಆಫೀಸ್ಗೆ ಹೋಗಿ ಅವ್ರ ಹತ್ರ ಅಪ್ರೋಚ್ ಮಾಡಿದೀವಿ. ಅಪ್ರೋಚ್ ಮಾಡಿದ್ರೆ ಕಮಿಷನರ್ ಅಲ್ಲಿ ಎ ಬಂದು ಅವರು ಸಜೆಷನ್ ಮಾಡಿದೀವಿ. ಎಲ್ಲ ನೋಡಿದ್ದಾರೆ, ಡ್ರೈನೇಜ್ ಎಲ್ಲ ನೋಡ್ಕೊಂಡು ಅವ್ರು ಸಜೆಷನ್ ಮಾಡಿದ್ದಾರೆ. ಇದು ಡ್ರೈನೇಜ್ ಇದು ಫೇಲಿಯರ್ ಇದೆ. ಸೊ ಕನೆಕ್ಷನ್ ನೀವು ಮಾಡ್ಬೇಕಂದ್ರೆ ಆ ಕಡೆ ಮಾಡ್ಕೋರಿ, ಈ ಕಡೆ ಇಲ್ಲ ಅಂದ್ರೆ ಆ ಕಡೆ ಬಿಟ್ಕೋರಿ. ಸದ್ಯಕ್ಕೆ ಇದು ಟೆಂಪ್ರರಿ ಬೇಸಿಸ್, ಇದು ಮಾಡಬೇಡ್ರಿ ಕನೆಕ್ಷನ್ ಸಜೆಸ್ಟ್ ಮಾಡಿದ್ದಾರೆ. ಸಜೆಸ್ಟ್ ಮಾಡಿದ್ದಕ್ಕೆ ಅವ್ರೇನು ಮಿಸಸ್ ಸೋಫಿಯಾ, ಅವ್ರ ಮಗ ಅಭಿಷೇಕ್, ಆಮೇಲೆ ಸುಹಾಸ್ ಅಂತ ಹೇಳಿ ಕಂಪೆನ್ಸೇಟರಿ ಗ್ರೌಂಡ್ ಅಲ್ಲಿ ಅವ್ರ ತಂದೆ ಜಾಬ್ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರಿದಾರೆ ಮೇಡಮ್. ಇವ್ರು ಇಲ್ಲಿ ನಮ್ಮ ಗಲ್ಲಿಯಲ್ಲೆಲ್ಲ ದೌರ್ಜನ್ಯ ಮಾಡ್ತಾ ಇದಾರೆ. ಇವ್ರು ಲೇಡಿ ಅಂತ ಹೇಳಿ ನಾವು ಅವ್ರಿಗೆ ಕ್ವಶನ್ ಮಾಡಿಲ್ಲ, ಅವ್ರಿಗೆ ಯಾವ್ದು ಜಗಳನೂ ಮಾಡಿಲ್ಲ. ಹೆಣ್ಮಕ್ಳಾರ ಅವ್ರ ಜೊತೆ ನಾವು ಮಾತಾಡಬಾರ್ದು ಅಂತ ಹೇಳಿ ನಾವು ಡೈರೆಕ್ಟ್ ಹೋಗಿ ಕಮಿಷನರ್ ಹತ್ರ ಅಪ್ರೋಚ್ ಮಾಡಿದ್ವಿ. ಕಮಿಷನರ್ ಅವರೆಲ್ಲ ಈ ತರ ಮಾಡಿದ್ಮೇಲೆ ಈಗ ಉಲ್ಟಾ ಕಮಿಷನರ್ ಇದು ಮುನ್ಸಿಪಲ್ ಕಮಿಷನರ್ ಮೇಲೆನೆ ಕಂಪ್ಲೇಂಟ್ ಮಾಡಿದಾರೆ ಅವರು, ಹೈಯರ್ ಆಫ್ಸ್ಗೆ, ಮಿನಿಸ್ಟರ್ಸ್ಗೆ, CM ಆಫೀಸ್ಗೆ, ಅವ್ರಿಗೆಲ್ಲರಿಗೂ. ನಾನು ಕಸ್ತೂರಿ, ನಮ್ಮ ಮನೆ ಮುಂದೆ ಕಚರ ಹಾಕ್ತಿರುವ ಮುಸ್ರಿ ಹಾಕ್ತಾರ ಅಂತ ಫೇಸ್ಬುಕ್ನ ಬಿಟ್ಟಾರ. ಅದು ಏನೂ ಇಲ್ಲ ರೀ, ಅದೆಲ್ಲ ಸುಳ್ಳು. ಅದು ನಮ್ದು ಏನು ಜಗಳ ಇಲ್ಲ, ಏನಿಲ್ಲ. ಅವ್ರ ಮನೆಗೆ ಅವರು, ನಮ್ಮ ಮನೆಗೆ ನಾವಿದ್ದೀವಿ. ಈಗಿಲ್ಲ ಸುಮ್ಮನೆ ಬಾತ್ರೂಮ್ ಇದು ಗಲೀಜು ನೀರು ವಾಸನೆ ಹಡಿ ಬರ್ತಾವೆ. ನಾವು 10 ಓಡಾಡ್ತೇವೆ ನಮ್ಮ ಮನೆ ಪೇಷಂಟ್ ಹರ. ಆದ್ರೆ ನಾನು ಏನಾರು ತರ್ಲಾಕ್ ಹೋಗ್ಲಾಕ್ ಬರತ್ರ ಇಷ್ಟು ವಾಸನೆ ಉಂಟದ, ಉಲ್ಟಿ ಬರ್ಲತ್ತದ್ರಿ ನಮಗೆ. ಇಷ್ಟು ಕೇಳಿದ್ರೆ ಇಷ್ಟೆಲ್ಲ ಫೇಸ್ಬುಕ್ನಾಗೆಲ್ಲ ಹಾಕಿ ಇಷ್ಟೆಲ್ಲ ಗಲಾಟೆ ಮಾಡ್ಲತ್ತದ. ಮತ್ತು ಇದೊಂದು ಹಾಕ್ಯಾರ ಪಾಪ ಅವರು, ನಮಗೆ ಓಡಾಡ್ಲಕ್ಕೆ ಕಷ್ಟ ಆಗ್ಲತ್ತದ ಅಂಥೇಳಿ ಅದು ಹಾಕಿನ ಕಡೆ ಬೆಂಕಿ ಬಿದ್ದು ಈಟೆಲ್ಲ ಮಾಡ್ಯಾಡ್ತಾರೆ. ನಮಗೆ ಭೀ ಜೀವ ಬೆದರಿಕೆ ಅದ ಸರ್. ನಮ್ಮಲ್ಲಿ ಯಾರಿಲ್ಲ, ನಮ್ಮ ಮಕ್ಕಳು ಹರ ಸಣ್ಣವರು, ಅವ್ರಿಗೆ ನೋಡೋರು ಯಾರಿಲ್ಲ. ಇಷ್ಟು ಹೇಳ್ತೇವೆ, ಯಾರು ನ್ಯಾಯ ತೀರಿಸ್ರಿ, ಇದು ಕ್ರಮ ಕೇಳ್ಕೊಳ್ಬೇಕಂತ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೇವೆ ಸರ್. ರಮೇಶ್ ಅವರು ಹೆಂಡ್ತಿದ್ದೀನಿ. ಸೋಕೆಕ್ಕಾಗ ಒಂದು ದಿನ ನೀರು ಯಾಕೆ ಹಿಂಗೆ ರೋಡಿಗೆ ಬಿಡ್ತಾ ಇದ್ದೀರಿ, ನಮ್ಗೆ ಕಷ್ಟ ಆಗ್ತದ, ನಾವು ಇದರಲ್ಲಿ ಹ್ಯಾಂಗೆ ಓಡಾಡಬೇಕು ಅಂತ ಕೇಳಿದಾಗ ಅವ್ರೇನದಂತಾರೆ ಗಲಾಟೆ ಮಾಡಿ, ಮತ್ತು ಅವರೇ ನಮ್ಮ ಮೇಲೆ ಸುಳ್ಳು ಆಪಾದನೆ ಹಾಕಿ ನನ್ನ ಮಕ್ಕಳು ಅವರಿಗೆ ಕಿರುಕುಳ ಕೊಡ್ತಾರೆ, ನಮ್ಮಿಂದ ಅವ್ರಿಗೆ ಜೀವ ಬೆದರಿಕೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ, ಇದು ಕಂಪೌಂಡ್ ವಾಲು ಅನೇಕ ರೀತಿಯಿಂದ ನಮ್ಗೆ ಕಷ್ಟಪಟ್ಟು 20 feet ರೋಡಲ್ಲಿ 5 feet ಅವ್ರು ಕದ್ದಿ ಕಂಪೌಂಡ್ ವಾಲ್ ಕಟ್ಟಿ ಮತ್ತು ಏನದಂದ್ರೆ ಎಲ್ಲ ಅವ್ರು ಸೇಫ್ಟಿ ಮಾಡಿಕೊಂಡು ಇದ್ದಿದ್ದು ನೀರೆಲ್ಲ ರೋಡಿಗೆ ಬಿಟ್ಟು ನಮಗೆ ಸಂಪತ್ ಸರ್ ಅವರಿಗೆ ಮತ್ತು ಶಾಂತಕುಮಾರ್ ಸರ್ ಅವರಿಗೆ ಮತ್ತು ರಮೇಶ್ ಅವರಿಗೆ, ಇವ್ರು ನಮ್ಮ 3 ಫ್ಯಾಮ್ಲಿಗೆ ಟಾರ್ಗೆಟ್ ಮಾಡಿ ಆ ಗೊಜ್ಜು ನೀರಾಗಿ ಇವ್ರು ಓಡಾಡಬೇಕು, ಈ ಗೊಜ್ಜು ನೀರಾಗಿ ಓಡಾಡಿ ಇವ್ರು ಕಾಯಿಲೆ ಬೀಳಬೇಕಂತ ಆ ಉದ್ದೇಶದಿಂದ ರೋಡಿಗೆ ನೀರು ಬಿಟ್ಟು ಈಗ ಅದರ ನಮಗೆ 3 ತಿಂಗಳು ಸತತವಾಗಿ ನಾವು ಓಡಾಡುತ್ತಿದ್ದೆವು. ನಮ್ಮ ಮಗಳಿಗೆ, ಸಣ್ಣ ಮಗಳಿಗೆ ಹುಷಾರಿಲ್ಲ. ಮತ್ತೇನದಂದ್ರೆ ನಮ್ಮ 2 ಮಕ್ಕಳು ಇದ್ದಾರೆ, ರೋಹನ್ ಮತ್ತು ರೋಹಿತ್ ಅಂತ. ಈಗ ಅವ್ರ ಮಕ್ಕಳು ನಮ್ಮ ಮಕ್ಕಳು ಟಾರ್ಗೆಟ್ ಮಾಡ್ಯಾರ. ಮತ್ತು ನನ್ನ ಮಕ್ಕಳಿಗೆ ಏನಾದ್ರೂ ಆಯಿತು 4 ಮಕ್ಕಳಿಗೆ ಅಂದ್ರೆ ಅವರೇ ಕಾರಣ. ನಮ್ಗೆ ಯಾರು ದುಶ್ಮನ್ ಇಲ್ಲ, ನಾವು ಯಾರು ಚಂದ ಗಲಾಟೆ ಮಾಡಲ್ಲ, ನಮ್ಮಷ್ಟಕ್ಕೆ ನಾವು ಇದ್ದೆವು, ನೀವು ವೆರಿಫೈ ಮಾಡಿರಿ. ಮತ್ತೇನದ ಅಂತಂದ್ರೆ ಅವರು CC ಕ್ಯಾಮ್ರಾ ಇಟ್ಕೊಂಡಾರ, ನಮ್ಮಲ್ಲಿ CC ಕ್ಯಾಮ್ರಾ ಇಲ್ಲ. CC ಕ್ಯಾಮ್ರಾ ಇಲ್ಲದಾಗ ನಮ್ಮ ಮನೆ ಕಡೆ ಬಂದು ಕೂಡ ಕಲ್ಲು ಹೊಡೆದಾರ, ದುನಿಯದ ಕಷ್ಟಪಟ್ಟಾರ, ಅನೇಕ ರೀತಿಯಿಂದ ನಮ್ಗೆ ಚಿತ್ರಹಿಂಸೆ ಮಾಡ್ತಾ ಇದ್ದಾರೆ. ಅವ್ರು CC ಕ್ಯಾಮ್ರಾದಾಗ ನಾಯಿಗೆ ನಮ್ಮನಾಗ ಹೊಡೆದಿಂದ ನೆಪಕ್ಕಾಗಿ CC ಕ್ಯಾಮ್ರಲಿಂದು ಫೇಸ್ಬುಕ್ದಾಗ ಬಿಟ್ಟಾರ. ಮತ್ತು ಈಗ ಏನದಂದ್ರೆ ನನ್ನ ಮಕ್ಕಳಿಗೆ 4 ಮಕ್ಕಳಿಗೆ ಅವ್ರಲಿಂದ ನಮ್ಗೆ ಜೀವದ ಬೆದರಿಕೆ ಇದೆ. ದಯಮಾಡಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು, ವೆರಿಫೈ ಮಾಡಿರಿ. ಮತ್ತು ಏನದಂದ್ರೆ ನಮ್ಮ ಮಕ್ಕಳಿಗೆ ಏನಾರ ಆಯಿತು, ನಮ್ಮ ಗಂಡ ಹೆಂಡತಿಗೆ ಏನಾರ ಆಯಿತು, ಇದು ಸೋಫಿಯಾ ಮತ್ತು ಅವ್ರ 2 ಮಕ್ಕಳೇ ಕಾರಣ. ಈಗ ನಾನು
ಹೇಳ್ತಾ ಇದ್ದೀನಿ. ಏನಾದ್ರೂ ಆದ್ರೂ ಬಿ ನನ್ನ ಮಕ್ಕಳಿಗೆ ಆಕ್ಸಿಡೆಂಟ್ ಆಗಲಿ, ನನ್ನ ಮಕ್ಕಳಿಗೆ ಏನೇ ಆಗಲಿ ಅವರೇ ಕಾರಣ. ಇದು ಕಾನೂನಾಗಿ ಕ್ರಮವಾಗಿ ನೀವು ತಿಳ್ಕೊಳ್ಬೇಕು. ಮತ್ತೆ ನಾವ್ ಯಾವಾಗ ಬಿ ಆಗ್ಲಿ ಅವ್ರಲ್ಲಿ ನಮ್ಗೆ ಅಪಾಯ ಅದ ಫೇಸ್ ಇದು ಕಂಪೌಂಡ್ ವಾಲ್ ಕಟ್ಟಾಗಿ ದುನಿಯಾದ ಅವ್ರು ಅನೇಕ ರೀತಿ ನಮ್ಗೆ ಕಷ್ಟಪಟ್ಟರು ಕೂಡ ನಾವು ಸಹನ ಮಾಡ್ಕೊಂಡು ನಾವು ಉಳಿದಿದ್ದೀವಿ. ಇದಕ್ಕೆ ಏನದಂದ್ರೆ ನೀವು ಕಾನೂನಾಗಿ ಕ್ರಮಕ್ಕೆ ತಗೊಳ್ಬೇಕು. ನನ್ನ ಮಕ್ಕಳಿಗೆ ಮತ್ತು ನನ್ನ ಕುಟುಂಬಕ್ಕೆ ಮತ್ತು ನಮ್ಮ ಇರುವಂಥ 3 ಕುಟುಂಬಗಳಿಗೆ ನೀವು ರಕ್ಷಣೆ ಕೊಡ್ಬೇಕು. ನಮ್ಗೆ ಅಪಾಯ ಅದ, 3 ಕುಟುಂಬಕ್ಕೆ ಅಪಾಯ ಅದ. ಕೇಳೋಕ್ಕಾಗಲ್ಲ ನಮ್ಗೆ ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಅವ್ರ ಬಳಿ ಗುಂಡಗಳು ಹಾರ, ಅವ್ರ ಬಳಿ ರೌಡಿಸಮ್ ಜನ ಹಾರ, ಹಿಂದಾರ ಫೋನ್ ಮಾಡಿ ನಮ್ಗೆ ಅನೇಕ ಸರ್ತಿ ಬೆದರಿಕೆ ಕೊಟ್ಟಾರ. ಅನೇಕ ಸರ್ತಿ ನಮ್ಮ ಮನಿತನ ಬಂದು ನಮ್ಗೆ ಅಂಜಿಕೆ ಹಾಕ್ಯಾರ. ನಮ್ಮಲ್ಲಿ ಜಗಳ ಮಾಡೋರು ಯಾರು ಬಿ ಇಲ್ಲ. ನಾವು ಮಾಡಿಸ್ತಾ ನಮ್ಮ ಹೊಟ್ಟಿ ಬರಲ್ಲ. ನಾವು ಜಗಳ ಆಡೋಕೆ ನಮ್ಮಲ್ಲಿ ಏನು ದುಡ್ಡಿಲ್ಲ. ಅವ್ರಲಿಂದ ನಮ್ಗೆ ಅಪಾಯ ಅದ ನೋಡ್ರಿ. ದಯಮಾಡಿ ಇದು ಏನದ ಅಂದ್ರೆ ಕಾನೂನು ರೀತಿಯಿಂದ ಕ್ರಮ ತಗೊಂಡು ನಮ್ಗೆ ರಕ್ಷಣೆ ಕೊಡ್ರಿ. ಮತ್ತು ಇದೇನು ನೋಡ್ರಿ ನಾಲಿ ಏನದ ಅಂತಂದ್ರೆ ಇದೆಲ್ಲ ನಮಗೆ ಬಂದು ನಮ್ಗೆ ಅನೇಕ ರೀತಿಯ ಕಾಯಿಲೆಗಳು ಸಿಗ್ತಿರ್ತಾವೆ. ನಾವು ಊಟ ಮಾಡಿ ಒಂದು 5 ನಿಮಿಷ ಓಡಾಡೋಕ್ಕಿಲ್ಲ. ಹಾಂ